ನಮಸ್ಕಾರ ಸ್ನೇಹಿತರೆ. ನಾವು ಇಂದು ಪರಸ್ಪರ 42ನೇ ಬಾರಿ ಭೇಟಿಯಾಗ್ತಾ ಇದ್ದೇವೆ. ಇಂದು ಎರಡು ಪದಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಆ ಎರಡು ಪದಗಳು ಬ್ಯೂಟಿಫುಲ್ ಮತ್ತು ಹ್ಯಾಂಡ್ಸಮ್. ಈ ಬ್ಯೂಟಿಫುಲ್ ಅನ್ನುವ ಪದ ಹೆಚ್ಚು ಬಳಕೆಯಲ್ಲಿದೆ, ಹ್ಯಾಂಡ್ಸಮ್ಮು ಹೆಚ್ಚು ಬಳಕೆಯಲ್ಲಿ ಇಲ್ಲ. ಹೇಳ್ತೇನೆ. ಅದಕ್ಕೆ ನಾನು ಎಂಜಿನಿಯರಿಂಗ್ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ ಬಿಗಿನಿಂಗ್ ಅವರ ಜ್ಞಾನ, ಈಗ ಕೋವಿಡ್ ಕಾರಣದಿಂದಾಗಿ ಅನೇಕ ಮಕ್ಕಳು ವಾಕ್ಯ ರಚನೆಯನ್ನೇ ಕಲ್ತಿಲ್ಲ. ನಾನು ಲಕ್ಷಣವಾಗಿರುವ ಸ್ವಲ್ಪ ಏನು ಮಾಡ್ತೇವೆ, ಚೆನ್ನಾಗಿರೋ ಮಕ್ಕಳಿಗೆ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಚೆನ್ನಾಗಿದ್ದಾನೆ ಚೆನ್ನಾಗಿದ್ದಾಳೆ ಲಕ್ಷಣವಾಗಿದ್ದಾನೆ ಅಂತ ಮಾತಾಡ್ತೇವೆ. ಸ್ವಲ್ಪ ಲಕ್ಷಣವಾಗಿರೋ ಹುಡುಗನ ಹತ್ರ ಹೋಗ್ಬಿಟ್ಟು ಅವನಿಗೆ ಪ್ರಶ್ನೆ ಮಾಡೋದು ಹೇಳ್ಕೊಡಿತಾನೆ. ಯು ಆರ್ ಗುಡ್ ಅಂದರೆ ಆಮ್ ಐ ಗುಡ್ ಅಂತ ಹೇಳಬೇಕು, ಐ ಆಮ್ ಗುಡ್ ಅಂದರೆ ಆರ್ ಯು ಗುಡ್ ಅಂತ ಹೇಳಬೇಕು. ಒಬ್ಬ ಹುಡುಗನ ಹತ್ರ ಹೋಗ್ತಾರೆ, ಸಾಮಾನ್ಯವಾಗಿ ಆರಿಸ್ಕೊಳ್ತೇನೆ ಕೆಲವು ವಿದ್ಯಾರ್ಥಿಗಳನ್ನು. ಒಬ್ಬ ಹುಡುಗನ ಹತ್ರ ಹೋಗ್ಬಿಟ್ಟು ಸಾಮಾನ್ಯವಾಗಿ ಕೇಳ್ತೇನೆ, ಯು ಆರ್ ಬ್ಯೂಟಿಫುಲ್ ಅಂದರೆ ಅವನು ಯು ಆರ್ ಅನ್ನೋದಕ್ಕೆ ಯಾಮೈ ಪ್ರಶ್ನೆ ಬಂದರೆ ಸರಿ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಯು ಆರ್ ಬ್ಯೂಟಿಫುಲ್ ಅಂದ ತಕ್ಷಣ ಯಾಮೈ ಬ್ಯೂಟಿಫುಲ್ ಅಂತಾನೆ. ಆವಾಗ ನಾನು ಅವನಿಗೆ ಕೇಳ್ತೇನೆ, ಏನಪ್ಪ ನೀನು ಹುಡುಗಿನ ಹುಡುಗಾನೋ ಅಂತ. ಸರ್ ನಾನು ಹುಡುಗ, ಮತ್ತೆ ನೀನು ಬ್ಯೂಟಿಫುಲ್ ಅಂತ ಅಂದರೆ ನಾನು ಚೆನ್ನಾಗಿದ್ದೀನ ಅಂತ ಕೇಳ್ತೀಯ ಕನ್ನಡ ಥರ ಅಂತ ಹೇಳ್ತೇನೆ. ಅದು ಸ್ವಲ್ಪ ಹಾಸ್ಯ ಇರೋದ್ರಿಂದ ಮಕ್ಕಳು ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾರೆ. ಈ ರೀತಿಯ ವಾಕ್ಯಗಳನ್ನು ನಾನು ಆರಿಸ್ಕೊಡ್ತೇನೆ ತರಗತಿಯಲ್ಲಿ. ಸ್ನೇಹಿತರೆ, ಇಷ್ಟೇ. ಬ್ಯೂಟಿಫುಲ್ ಯಾರಿಗೆ ಹಾಕಬೇಕು, ಹ್ಯಾಂಡ್ಸಮ್ ಯಾರಿಗೆ ಹಾಕಬೇಕು, ಇಂಗ್ಲೀಷ್ನಲ್ಲಿ ವ್ಯತ್ಯಾಸ ಇದೆ. ಈ ಥರದ ಪದಗಳನ್ನು ಇನ್ನು ಬರುವ ಕೆಲವು ತರಗತಿಗಳಲ್ಲಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಇದನ್ನು ಭಾಳಷ್ಟು ಮಕ್ಕಳು, ಇದಕ್ಕೆ ನಮ್ಮ ಗ್ರಾಮೀಣ ಹಿನ್ನೆಲೆಯ ಮಕ್ಕಳುಗಳು ಮತ್ತು ನಗರ ಪ್ರದೇಶದ ಸಾಮಾನ್ಯ ಶಾಲೆಯಲ್ಲಿ ಓದಿದ ಮಕ್ಕಳೆಲ್ಲ ಬರ್ತಾರೆ ನಮ್ಮ ತರಗತಿಗಳಿಗೆ, ಇಂಜಿನಿಯರಿಂಗ್ ಕ್ಲಾಸ್ಗೆ. ಅವ್ರು ಹೇಳ್ತಾರೆ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಇದೆಲ್ಲ ಭಾಳ ಸಾಮಾನ್ಯ. ಆದರೆ ಎಲ್ರಿಗೂ ಗೊತ್ತಾಗಬೇಕಲ್ಲ. ಇವತ್ತು ಒಂದು ಪ್ರತಿಷ್ಠಿತ ಕಾಲೇಜ್ಗೆ ಹೋಗಿದ್ದೆ. ಅಲ್ಲಿ ಅವರ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ನ ಮೀಟ್ ಮಾಡಿದಾಗ ಹೇಳಿದರು, ಸರ್ ನಮಗೆ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಒಂದಷ್ಟು ಜನ ಹುಡುಗರನ್ನ ಸೆಲೆಕ್ಟ್ ಮಾಡೋಕ್ಕೆ ಒಂದು ಕಂಪ್ನಿ ಬಂದಿತ್ತು ಸರ್. ಅವ್ರು ಏನು ಹೇಳೋದ್ರು ಅಂದರೆ, ನಿಮ್ಮ ಹುಡುಗರು ಸಬ್ಜೆಕ್ಟಲ್ಲಿ ತುಂಬ ಚೆನ್ನಾಗಿದ್ದಾರೆ, ಕಮ್ಯುನಿಕೇಷನ್ ಇಲ್ಲ ಅಂತ. ಈ ಒಂದು ಘಟನೆ ನಮ್ಮ ದಾವಣಗೆರೆಯಲ್ಲಿ ನಾನಿದ್ದಾಗ 10 ವರ್ಷಗಳ ಹಿಂದೆ ನಡೆದಿತ್ತು. ಅದನ್ನು ನಾನು ಈ ಹಿಂದಿನ ತರಗತಿಗಳೇ ಪ್ರಸ್ತಾಪ ಮಾಡಿರಬಹುದು ಅಂದ್ಕೊಂಡಿದ್ದೇನೆ. ಇವಾಗ ನೋಡೋಣ, ಬ್ಯೂಟಿಫುಲ್ ಯಾವಾಗ ಹೇಳಬೇಕು, ಹ್ಯಾಂಡ್ಸಮ್ ಯಾವಾಗ ಹೇಳಬೇಕು. ಇದು ಸುಲಭ, ಇದೇನು ಕಷ್ಟ ಇಲ್ಲ. ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಸ್ನೇಹಿತರೆ. ನೋಡಿ, ರಾಮ ಆಗಿದೆ, ರಾಮ ಅಂತ ತಿಳ್ಕೊಂಡ. ರಾಮ ಅಂತಾರೆ ಇಂಗ್ಲೀಷ್ನಲ್ಲಿ, ರಾಮ ಈಸ್ ಬ್ಯೂಟಿಫುಲ್. ಕೆಲವರು ಇಂಗ್ಲೀಷ್ನಲ್ಲಿ ರಾಮ್ ಈಸ್ ಬ್ಯೂಟಿಫುಲ್ ಅಂತಾರೆ, ಇಂಗ್ಲೀಷ್ನಲ್ಲಿ ರಾಮ ಅನ್ನಕ್ಕೆ ಹೋಗಲ್ಲ. ಅದಿರಲಿ, ಅಲ್ಲಿ ಏ ಇದೆ ಅಂದ್ಕೊಳ್ಳೋಣ. ಈಸ್ ರಾಮ ಬ್ಯೂಟಿಫುಲ್ ಕನ್ನಡ ಪ್ರಕಾರ ಸರಿ, ಆದರೆ ಇಂಗ್ಲೀಷ್ ಪ್ರಕಾರ ರಾಮ ಬ್ಯೂಟಿಫುಲ್ ಆಗಿದ್ದಾನೆ, ರಾಮ ಬ್ಯೂಟಿಫುಲ್ ಆಗಿದ್ದಾನ. ಅದು ಉತ್ತರ, ಇದು ಪ್ರಶ್ನೆ. ಅದು ಸ್ಟೇಟ್ಮೆಂಟು, ಇದು ಕ್ವಶ್ಚನ್ನು. ಈ ವಾಕ್ಯಗಳು ಎರಡು ತಪ್ಪು, ಉತ್ತರನೂ ತಪ್ಪು, ಪ್ರಶ್ನೆನೂ ತಪ್ಪು. ಹಾಗೆ ನೋಡಿ, ಸೀತಾ ಈಸ್ ಹ್ಯಾಂಡ್ಸಮ್, ಸೀತಾ ಲಕ್ಷಣವಾಗಿದ್ದಾಳೆ. ಈಸ್ ಸೀತಾ ಹ್ಯಾಂಡ್ಸಮ್, ಸೀತಾ ಲಕ್ಷಣವಾಗಿದ್ದಾಳ. ಇದನ್ನು ರಾಮ ಸೀತಾ ನಾನು ಸಾಮಾನ್ಯವಾಗಿ ಈ ವಾಕ್ಯಗಳನ್ನು ತೆಗೆದುಕೊಳ್ತೇನೆ. ಬೇರೆ ವಾಕ್ಯ ತಗೊಂಡ್ರೆ ಅಲ್ಲಿ ಯಾರೋ ಆ ಹುಡುಗಿಗೂ ಹುಡುಗನಿಗೂ ಹೆಸರಿದ್ರೆ ಹುಡುಗರು ಹೇಯ್ ಅಂತಾರೆ, ಅದಕ್ಕೆ ಹೀಗೆ ಮಾಡ್ತೇನೆ ನಾನು ಸಾಮಾನ್ಯವಾಗಿ. ರಾಮ ಈ ಥರದ್ದು ತಗೊಳ್ತೇನೆ. ಇದು ನೋಡಿ, ಈ ಎರಡು ವಾಕ್ಯಗಳು ತಪ್ಪು, ಈ ಎರಡು ವಾಕ್ಯಗಳು ತಪ್ಪು. ಈ ಮೊದಲನೇ ಎರಡು ವಾಕ್ಯಗಳಿಗೆ ನೋಡಿ, ರಾಮ ಈಸ್ ಹ್ಯಾಂಡ್ಸಮ್. ಯಾವುದೇ ಪುರುಷನಿಗೆ ಮ್ಯಾಸ್ಕ್ಲೈನ್ ಜೆಂಡರ್ ಅಂತ ಹೇಳ್ತಾರೆ, ಅದಕ್ಕೆ ಪುಲ್ಲಿಂಗ ಅದು. ನೋಡಿ, ಇದಾಗ ರಾಮ ಈಸ್ ಹ್ಯಾಂಡ್ಸಮ್, ಈಸ್ ರಾಮ ಹ್ಯಾಂಡ್ಸಮ್. ರಾಮ ಲಕ್ಷಣವಾಗಿದ್ದಾನೆ, ನೋಡೋದಕ್ಕೆ ಚೆನ್ನಾಗಿದ್ದಾನೆ. ರಾಮ ನೋಡೋದಕ್ಕೆ ಚೆನ್ನಾಗಿದ್ದಾನ, ಲಕ್ಷಣವಾಗಿದ್ದಾನ. ರಾಮ ಈಸ್ ಹ್ಯಾಂಡ್ಸಮ್, ರಾಮ ಚೆನ್ನಾಗಿದ್ದಾನೆ, ಲಕ್ಷಣವಾಗಿದ್ದಾನೆ. ಈಸ್ ರಾಮ ಹ್ಯಾಂಡ್ಸಮ್, ರಾಮ ಚೆನ್ನಾಗಿದ್ದಾನ, ರಾಮ ಲಕ್ಷಣವಾಗಿದ್ದಾನ. ಈ ಎರಡು ವಾಕ್ಯಗಳು ಸರಿ. ಹಾಗೆ ಇಲ್ಲಿ ನೋಡಿ, ಸೀತಾ ಈಸ್ ಬ್ಯೂಟಿಫುಲ್, ಸೀತಾ ಲಕ್ಷಣವಾಗಿದ್ದಾಳೆ, ಸೀತಾ ಚೆನ್ನಾಗಿದ್ದಾಳೆ. ಈಸ್ ಸೀತಾ ಬ್ಯೂಟಿಫುಲ್, ಸೀತಾ ಲಕ್ಷಣವಾಗಿದ್ದಾಳ, ಸೀತಾ ಚೆನ್ನಾಗಿದ್ದಾಳೆ. ಇದಕ್ಕೆ ಫೆಮಿನೈನ್ ಜೆಂಡರ್ ಅಂತ ಹೇಳ್ತಾರೆ. ಅದಕ್ಕೆ ಪುಲ್ಲಿಂಗಕ್ಕೆ ಮ್ಯಾಸ್ಕ್ಯುಲೈನ್ ಜೆಂಡರ್, ಸ್ತ್ರೀಲಿಂಗಕ್ಕೆ ಫೆಮಿನೈನ್ ಜೆಂಡರ್ ಅಂತಾರೆ. ಇಲ್ಲಿ ನೋಡಿ, ಎಲ್ಲಿ ಬ್ಯೂಟಿಫುಲ್ ಹಾಕಬೇಕು, ಎಲ್ಲಿ ಹ್ಯಾಂಡ್ಸಮ್ ಹಾಕಬೇಕು, ಎಲ್ಲಿ
ಫೆಮಿನೈನ್ ಜೆಂಡರ್ ಇರುತ್ತೋ, ಎಲ್ಲಿ ಹೆಣ್ಣು ಮಕ್ಕಳು ಇರ್ತಾರೋ ಅಥವಾ ಸ್ತ್ರೀಯರು ಇರ್ತಾರೋ ಅವರಿಗೆಲ್ಲ ನಾವು ಬ್ಯೂಟಿಫುಲ್ ಹಾಕಬೇಕು. ಈ ಎಲ್ಲಿ ಗಂಡು ಮಕ್ಳು ಇರ್ತಾರೋ, ಗಂಡಸು ಇರ್ತಾರೋ, ಯಾರೋ ಪುರುಷ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಬೇಕು. ತುಂಬ ಬ್ಯೂಟಿಫುಲ್ ಆಗಿದ್ದಾನೆ ಅಂತ ನನಗೆ ಹೇಳಿದ್ದನ್ನು ಕೇಳಿದ್ದೇನೆ, ತುಂಬ ಜನ ಮಕ್ಕಳುಗಳು ಹೇಳ್ತಾರೆ. ಈ ಎರಡು ಪದಗಳನ್ನು ಯೂಸೇಜ್ ನಾವು ಕರೆಕ್ಟಾಗಿ ತಿಳ್ಕೋಬೇಕು. ನೋಡಿ, ಅಕಸ್ಮಾತ್ ಅಲ್ಲಿ ಗೊತ್ತಿಲ್ಲ, ನಮಗೆ ನೇಮ್ ಇಲ್ಲ, ಹೀ ಈಸ್ ಬ್ಯೂಟಿಫುಲ್, ಈಸ್ ಈ ಬ್ಯೂಟಿಫುಲ್, ತಪ್ಪೋದು. ಹೀ ಈಸ್ ಹ್ಯಾಂಡ್ಸಮ್, ಈಸ್ ಈ ಹ್ಯಾಂಡ್ಸಮ್, ಅವನು ಚೆನ್ನಾಗಿದ್ದಾನೆ, ಅವನು ಚೆನ್ನಾಗಿದ್ದಾನ. ಹೀ ಶಿ ಬಂದಾಗ ಹೇಗೆ ನೋಡಿ, ಇಲ್ಲಿ ಶೀ ಈಸ್ ಹ್ಯಾಂಡ್ಸಮ್, ಈಸ್ ಶಿ ಹ್ಯಾಂಡ್ಸಮ್, ಅವಳು ಚೆನ್ನಾಗಿದ್ದಾಳೆ, ಅವಳು ಚೆನ್ನಾಗಿದ್ದಾಳ, ತಪ್ಪು. ಶೀ ಜೊತೆ ಫೆಮಿನೈನ್ ಜೊತೆ ಹ್ಯಾಂಡ್ಸಮ್ ಬರಬಾರ್ದು. ಶೀ ಈಸ್ ಬ್ಯೂಟಿಫುಲ್, ಈಸ್ ಶಿ ಬ್ಯೂಟಿಫುಲ್. ಶೀ ಈಸ್ ಹ್ಯಾಂಡ್ಸಮ್, ಈಸ್ ಶಿ ಹ್ಯಾಂಡ್ಸಮ್, ತಪ್ಪು. ಶೀ ಈಸ್ ಬ್ಯೂಟಿಫುಲ್, ಈಸ್ ಶಿ ಬ್ಯೂಟಿಫುಲ್. ಅವಳು ಲಕ್ಷಣವಾಗಿದ್ದಾಳೆ, ಅವಳು ಲಕ್ಷಣವಾಗಿದ್ದಾಳೆ, ಅವಳು ಚೆನ್ನಾಗಿದ್ದಾಳೆ, ಅವಳು ಚೆನ್ನಾಗಿ. ನಮ್ಮ ಕನ್ನಡದಲ್ಲಿ ಲಕ್ಷಣ, ಚೆನ್ನ ಎಲ್ಲ ಜೆಂಡರ್ಗೂ ಅದನ್ನೇ ಹಾಕ್ತೇವೆ. ಬಟ್ ಇಂಗ್ಲೀಷ್ನಲ್ಲಿ ಇದೆ ಅದು ಮುಂದೆ ಒಂದು ಈ ಥರದ್ದು ಸುಮಾರು ಪೇರ್ಗಳಿವೆ, ನಾವು ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಅದನ್ನು ಮುಂದಿನ ತರಗತಿಗಳಲ್ಲಿ ಹೇಳ್ತೇವೆ. ನೋಡಿ, ರಾಮ ಈಸ್ ಬ್ಯೂಟಿಫುಲ್, ಈಸ್ ರಾಮ ಬ್ಯೂಟಿಫುಲ್, ತಪ್ಪು. ರಾಮ ಈಸ್ ಹ್ಯಾಂಡ್ಸಮ್, ಈಸ್ ರಾಮ ಹ್ಯಾಂಡ್ಸಮ್, ಸರಿ. ರಾಮನ ಜೊತೆ ಹೀ ಜೊತೆ ಬ್ಯೂಟಿಫುಲ್ ಬರಬಾರ್ದು, ಹ್ಯಾಂಡ್ಸಮ್ ಬರಬೇಕು. ನೆಕ್ಸ್ಟ್ ನೋಡಿ, ಸೀತಾ ಈಸ್ ಹ್ಯಾಂಡ್ಸಮ್, ಈಸ್ ಸೀತಾ ಹ್ಯಾಂಡ್ಸಮ್. ಸೀತಾ ಲಕ್ಷಣವಾಗಿದ್ದಾಳೆ, ಸೀತಾ ಲಕ್ಷಣವಾಗಿದ್ದಾಳೆ, ತಪ್ಪು ಅದು. ಸೀತಾ ಈಸ್ ಬ್ಯೂಟಿಫುಲ್, ಈಸ್ ಸೀತಾ ಬ್ಯೂಟಿಫುಲ್. ಸೀತಾ ಲಕ್ಷಣವಾಗಿದ್ದಾಳೆ, ಸೀತಾ ಚೆನ್ನಾಗಿದ್ದಾಳೆ, ಸೀತಾ ಲಕ್ಷಣವಾಗಿದ್ದಾಳೆ, ಸೀತಾ ಚೆನ್ನಾಗಿದ್ದಾಳೆ. ಎಲ್ಲಿ ನೋಡಿ, ರಾಮ, ಕೃಷ್ಣ, ಈ ರೀತಿ ಪೀಟರ್, ಎಡ್ವರ್ಡ್, ಮೊಹಮ್ಮದ್, ರಹೀಮ್, ಈ ಎಲ್ಲ ಜನಗಳ ಜೊತೆಯಲ್ಲಿ ಹ್ಯಾಂಡ್ಸಮ್ ಬರಬೇಕು. ಇಲ್ಲಿ ಹ್ಯಾಂಡ್ಸಮ್ ಬರಬೇಕು. ಸೀತಾ, ಗೀತಾ, ಗೊತ್ತಾಯ್ತಾ, ಪ್ರಿಯಾ, ಬೇಗಂ, ರೀಟಾ, ಈ ಎಲ್ಲ ಮಕ್ಕಳ ಜೊತೆಯಲ್ಲಿ, ಎಲ್ಲ ಸ್ತ್ರೀಯರ ಜೊತೆಯಲ್ಲಿ ಬ್ಯೂಟಿಫುಲ್ ಬರಬೇಕು. ಬ್ಯೂಟಿಫುಲ್ ಅನ್ನುವುದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು, ಅದು ಮುಖ್ಯ. ಹಾಗೆ ಹ್ಯಾಂಡ್ಸಮ್ ಅನ್ನುವುದು ಪುರುಷರಿಗೆ ಸಂಬಂಧಪಟ್ಟಿದ್ದು. ಎಲ್ಲಿ ಪುರುಷರು ಇರ್ತಾರೋ ಅಲ್ಲಿ ಬ್ಯೂಟಿಫುಲ್ ಅನ್ನುವ ಪದವನ್ನು ಹಾಕಬಾರದು. ಮನುಷ್ಯ ಇದ್ದಾಗ, ಗಂಡಸು ಇದ್ದಾಗ, ಹೆಂಗಸರು ಇದ್ದಾಗ ನಾವು ಹ್ಯಾಂಡ್ಸಮನ್ನು ಹಾಕಬಾರ್ದು, ಬ್ಯೂಟಿಫುಲ್ ಹಾಕಬೇಕು. ಈ ಬ್ಯೂಟಿಫುಲ್ ಅನ್ನುವುದ ಪದ ಸ್ತ್ರೀಯರಿಗೆ, ಗೊತ್ತಾಯ್ತಾ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಹ್ಯಾಂಡ್ಸಮ್ ಅನ್ನುವ ಪದ ಪುರುಷರಿಗೆ, ಗಂಡಸರಿಗೆ ಸಂಬಂಧಪಟ್ಟಿದ್ದು. ಬಹುಶಃ ಇದು ತಮ್ಮ ಗಮನಕ್ಕೆ ಬಂದಿದೆ ಅಂದ್ಕೊಂಡಿದ್ದಾರೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಿರೋದೇ, ಆದರೆ ಕೆಲವು ವಿದ್ಯಾರ್ಥಿಗಳಿಗೆ, ಕೆಲವರಿಗೆ ಇದು ಗೊತ್ತಿಲ್ಲ. ಎಲ್ಲರೂ ಗೊತ್ತಾಗಬೇಕು. ನನ್ನ ತರಗತಿ ಎಲ್ಲ ವಿದ್ಯಾರ್ಥಿಗಳು ಕಲಿಯಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ವಿವರಣೆಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಮುಂದಿನ ತರಗತಿ ಈ ರೀತಿ ಎರಡು ಪದಗಳನ್ನು, ಬೇರೆ ಎರಡು ಪದಗಳನ್ನು, ಕನ್ಫ್ಯೂಸ್ ಆಗುವ, ಗೊಂದಲವಿರುವ ಪದಗಳನ್ನು ತೆಗೆದುಕೊಂಡು ಚರ್ಚೆ ಮಾಡೋಣ. ನಮಸ್ಕಾರ.